ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಚೆನ್ನಾಗಿದ್ದೀರಾ? ಸೌಖ್ಯವಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಯಾವಾಗಲೂ ಕರ್ತನಲ್ಲಿ ಸಂತೋಷವಾಗಿರಬೇಕು. ಈ ದುಃಖ, ಭಯ, ಕಳವಳವೆಲ್ಲ ಇರಬಾರದು. ಯೇಸು ಇದ್ದಾನಲ್ಲವ, ನೋಡಿಕೊಳ್ಳುವನು. ಆದರೆ ನೀವೊಂದು ಕಾರ್ಯ ಮಾಡಬೇಕು. ದೇವರ ಬಳಿ ಒಂದು ಕಾರ್ಯವನ್ನು ಕೇಳುವುದಾದರೆ ಹೊಂದಿಕೊಳ್ಳುವವರೆಗೂ ಕೂಡ ತಾಳ್ಮೆಯಿಂದ ಕಾದಿರಬೇಕು. ದೇವರು ಹೇಳುತ್ತಾರೆ, ಒಂದು ವಾಕ್ಯ ನೋಡಿರಿ, ಕೀರ್ತನೆಗಳು 37:7 ವಾಕ್ಯದಲ್ಲಿ, ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರು. ನಿಮ್ಮ ನೋಡಿ ಹೇಳುತ್ತಾರೆ, ಮಗನೇ, ಮಗಳೇ, ನೀವು ಬೇಡಿಕೊಂಡಿರಿ, ಪ್ರಾರ್ಥಿಸಿದಿರಿ, ಏನು ಕೂಡ ನಡೆಯುತ್ತಾ ಇಲ್ಲ ಎಂದು ಸೋತು ಹೋಗುತ್ತೀರಾ? ಕಾದಿರಬೇಕು. ತಕ್ಕ ಸಮಯದಲ್ಲಿ ಆ ಕಾರ್ಯದಲ್ಲಿ ಅದ್ಭುತ ನಡೆಯುತ್ತದೆ. ಇಲ್ಲ ದೇವರೇ, ನನ್ನ ಪ್ರಾರ್ಥನೆಯನ್ನು ಕೇಳಿಲ್ಲ, ಆ ರೀತಿ ಹೇಳಬೇಡಿ. ಪ್ರಾರ್ಥನೆ ಕೇಳಿದರು, ತಕ್ಕ ಸಮಯಕ್ಕಾಗಿ ಕಾಯುತ್ತಿದ್ದಾರೆ. ನೀವು ತಾಳ್ಮೆಯಿಂದ ಕಾದಿದ್ದು ಅದನ್ನು ಹೊಂದಿಕೊಳ್ಳಬೇಕು. ಕರ್ತನಿಗಾಗಿ ಕಾದಿರುವುದು. ಅಬ್ರಹಾಮನು ನೋಡಿರಿ, 25 ವರ್ಷಗಳು ವಾಗ್ದಾನದ ನೆರವೇರುವಿಕೆಗಾಗಿ ಕಾದಿದ್ದನು. ಮಧ್ಯದಲ್ಲಿ ಕೆಲವೊಂದು ಸೋಲು, ಸಮಸ್ಯೆಗಳು, ಇಕ್ಕಟ್ಟುಗಳೆಲ್ಲ ಬಂದವು. ಆದರೂ ಕೂಡ 25 ವರ್ಷಗಳ ನಂತರ ಅವನು ಆಶೀರ್ವಾದವನ್ನು ಹೊಂದಿಕೊಂಡನಲ್ಲವ. ಕಾದಿದ್ದು ಹೊಂದುವಂಥ ಆಶೀರ್ವಾದ ಬಹಳ ದೊಡ್ಡ ಸಂತೋಷವನ್ನು ಕೊಡುತ್ತದೆ. ನೀವು ಕೂಡ ತಾಳ್ಮೆಯಿಂದ ಕಾದಿರಿ. ನೀವು ಪ್ರಾರ್ಥಿಸುವಂಥ ಕಾರ್ಯಗಳಲ್ಲಿ ಅದ್ಭುತಗಳು ನಡೆಯುತ್ತವೆ. ನೀವು ಹೊಂದಿಕೊಳ್ಳಲಿದ್ದೀರಿ. ದೇವರು ತಡ ಮಾಡುವುದಿಲ್ಲ. ತಕ್ಕ ಸಮಯದಲ್ಲಿ ಅದ್ಭುತಗಳು ನಡೆಯುತ್ತವೆ. ನೀವು ಭಯಪಡುತ್ತಾ ಇರುವಂಥ ಕಾರ್ಯಗಳ ಕುರಿತಾಗಿ ಕಳವಳಗೊಳ್ಳದೆ, ದೇವರೇ, ನಾನು ತಾಳ್ಮೆಯಿಂದ ಕಾಯುತ್ತಿದ್ದೇನೆ, ನನಗೆ ಮಾಡುತ್ತೀರೆಂಬುದಾಗಿ ನಂಬುತ್ತೇನೆಂಬುದಾಗಿ ಮಾತ್ರ ಹೇಳಿರಿ. ಬೇಗನೆ ಅದ್ಭುತ ನಡೆಯುತ್ತದೆ. ತಂದೆಯೇ, ನಿಮಗಾಗಿ ಮಕ್ಕಳು ಕಾದಿದ್ದಾರೆ, ತಾಳ್ಮೆಯಿಂದ ಶಾಂತವಾಗಿ ಕಾಯುತ್ತಾ ಇದ್ದಾರೆ, ಪ್ರಾರ್ಥಿಸಿ ಕಾಯುತ್ತಾ ಇದ್ದಾರೆ. ಈ ಮಗನಿಗೆ, ಈ ಮಗಳಿಗೆ ಖಂಡಿತ ಪ್ರಾರ್ಥಿಸಿದಂಥ ಕಾರ್ಯಗಳಲ್ಲಿ ಅದ್ಭುತ ಮಾಡಿ ಸಂತೋಷ ಪಡಿಸಿರಿ. ಹಿಂದೆ ಅದ್ಭುತಗಳನ್ನು ಮಾಡಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್.